ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಪುಟ್ಟ ಕೂಡ ಊರಿಗೆ ಹೋಗಿದ್ದಾರೆ, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ. ಅವ್ರಿಗೂ ಕೂಡ ಏನು ತಿಂಡಿ ಮಾಡಬೇಕಾಗಿರಲಿಲ್ಲ. ಇನ್ನು ನಾನು ಕೂಡ ಬೆಳಗ್ಗೆ ರಾಗಿ ಗಂಜಿ ಕುಡಿದ್ಬಿಟ್ಟು ಮಧ್ಯಾಹ್ನ ಮೊಸರನ್ನ ತಿಂದೆ. ಇವತ್ತು ಸುಮಾರು ದಿನದಿಂದ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಕಾಫಿನ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಕಾಫಿನ ಮಾಡ್ಕೋತಿದ್ದೆ. ಆಮೇಲೆ ಇವತ್ತು ಗುರುವಾರ ಕೂಡ ಅಲ್ವಾ, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನಾನು ಫ್ರೆಶ್ ಅಪ್ ಹಾಕಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ಕಾಫಿನ ಕುಡಿತಿದ್ದೀನಿ. ಸ್ವಲ್ಪ ಸಂಜೆಗೆ ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಂಜೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸಂಜೆಗೆ. ಇನ್ನು ಕಾಫಿ ಕೂಡ ಮಾಡ್ಕೋತಿದ್ದೀನಿ. ಸುಮಾರು ದಿನದಿಂದ ಅನ್ನಿಸ್ತಿತ್ತು ಕಾಫಿ ಕುಡಿಬೇಕು ಅಂತ, ಇವಾಗ ಕುಡಿತಾ ಇದ್ದೀನಿ. ನಾನು ಏನು ಅಷ್ಟು ಕಾಫಿ ಕುಡಿಯಲ್ಲ, ನಾನು ಯಾವತ್ತು ಕಾಫಿ ಹಾಲು ಟೀ ನನಗೆ ಹ್ಯಾಬಿಟೇ ಇಲ್ಲ. ಇವಾಗ ಸುಮ್ಮನೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅದನ್ನೂ ಇವಾಗ ಕುಡಿತಿದ್ದೀನಿ. ಇನ್ನಿವತ್ತು ತರಕಾರಿ ಮತ್ತು ಅಲಸಂದೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ಮಾಡ್ಕೋಬೋದು. ನೀವು ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೋತೀರ ಅಲ್ವಾ, ನಾನಿವತ್ತು ಅಲಸಂದೆ ಕಾಳು ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನಾನು ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ. ಇವಾಗ ಫಸ್ಟ್ ಕುಕ್ಕರಿಗೆ ಮಸೂರ್ ದಾಲ್ ಹಾಕೋತಿದ್ದೀನಿ, ಸ್ವಲ್ಪ ಹಾಕೋತಿದ್ದೀನಿ. ಆಮೇಲೆ ಏನು ಗೊತ್ತಾ, ಅಲಸಂದೆ ಕಾಳು ಬರುತ್ತೆ ನೋಡಿ, ಅದನ್ನು ಹಾಕೋತಿದ್ದೀನಿ ನಾನು. ಏನು ಗೊತ್ತಾ, ನೀವು ಅಲಸಂದೆ ಕಾಳು ಬದಲು ತಗಣಿ ಕಾಳು ಕೂಡ ಹಾಕೋಬೋದು. ಅಂದರೆ ಇದನ್ನ ಹಾಕ್ಬಿಟ್ಟು ಬೇಳೆ ಸಾರು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಏನಾದರೂ ಟ್ರೈ ಮಾಡಿಲ್ಲ ಅಂದರೆ ಇದನ್ನ ಹಾಕಿ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಬೇಳೆ ಸಾಂಬಾರು. ಆಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿನೂ ಕೂಡ ಬರುತ್ತೆ. ನಾನು 1 ಕಾಲು ಕಪ್ ಬೇಳೆ ಮತ್ತು 1 ಕಾಲು ಕಪ್ ಅಲಸಂದೆ ಕಾಳನ್ನ ಹಾಕೋತಿದ್ದೀನಿ. ಅಲಸಂದೆ ಕಾಳಿಲ್ಲ ಅಂದರೆ ತಗಣಿ ಕಾಳು ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನಿವಾಗ ಕ್ಯಾರೆಟ್ನ ಹಾಕ್ಕೊಳ್ಳಿ, ಬೀನ್ಸ್ನ ಹಾಕೋತಿದ್ದೀನಿ, ಗೆಡ್ಡೆಕೋಸನ್ನ ಹಾಕೋತಿದ್ದೀನಿ, ಆಮೇಲೆ ಈರುಳ್ಳಿನ ಹಾಕೋತಿದ್ದೀನಿ. ನೀವು ಯಾವುದಾದ್ರೂ ತರಕಾರಿನ ಹಾಕೋಬೋದು. ನೀವು ತರಕಾರಿ ಸಾಂಬಾರಲ್ವ, ನೀವು ಯಾವುದಾದ್ರೂ ತರಕಾರಿನ ಬಳಸ್ಕೊಳ್ಳಿ. ನಾನಿಲ್ಲಿ 3 ಥರ ಬಳಸ್ಕೊಂಡಿದ್ದೀನಿ, ಸಾಕು ಇಬ್ರಿಗೆ ಅಂದ್ಬಿಟ್ಟು. ಇವಾಗ ನಾನು 1 ಟೊಮೊಟೊ ಹಾಕೋತಿದ್ದೀನಿ. ಇವಾಗ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಇವಾಗ ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀರನ್ನ ಹಾಕಿದ್ಮೇಲೆ ಸಾಂಬಾರು ಪೌಡರ್ ಇರುತ್ತೆ ನೋಡಿ, ಅದನ್ನ ಹಾಕ್ಕೊಳ್ಳಿ. ನಾನು 1-2 ಸ್ಪೂನ್ ಸಾಂಬಾರು ಪೌಡರ್ನ ಹಾಕೋತಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿನೂ ಹಾಕೋತಿದ್ದೀನಿ. ಕಾಯಿನ ಹಾಕೋತಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ. ಕಾಯಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕೋತಿದ್ದೀನಿ ಕಾಯಿನೂ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟೇ, ಇದು ಸಿಂಪಲ್ ಬೇಳೆ ಸಾಂಬಾರು ಮಾಡೋದು. ನಾನು ಆರ್ಟ್ಸೆಲ್ಲ ಹಾಕಲ್ಲ, ಆರ್ಟ್ಸು ಮಾಡ್ಕೋತೀನಿ, ಅದು ಇನ್ನೊಂದು ದಿನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ಇದನ್ನ 1-2 ವಿಜಿಲ್ ಹೊಡ್ಸ್ಕೊತೀನಿ. ಇವಾಗ ನೋಡಿ ಕುಕ್ಕರ್ ಪ್ರೆಷರ್ ಪೂರ್ತಿ ಇಳಿದಿದೆ. ನೋಡ್ತಿರ್ಬೋದು, ಚೆನ್ನಾಗಿ ಬೆಂದಿದೆ. ಬರೀ 2 ವಿಜಿಲ್ಗೆ. ಅಲಸಂದೆ ಕಾಳು ಹಾಕಿದ್ರೆ ಸಾರು ತುಂಬ ಟೇಸ್ಟಾಗಿ ಆಗುತ್ತೆ. ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ. ಟೊಮೊಟೊನೂ ಕೂಡ ಎತ್ಕೊಂಡು ಬರೀ ನಾನು ಟೊಮೊಟೊ ಸಿಪ್ಪೆ ಮತ್ತು ಏನು ಹಾಕಲ್ಲ, ಬರೀ ಪಲ್ಪ್ ಮಾತ್ರ ಹಾಕೋತೀನಿ. ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಚೂರು ಸಾಸಿವೆ ಕಾದಿದ್ಮೇಲೆ ಜೀರಿಗೆ, ಇನ್ನು ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ. ಇವಾಗ ಸ್ವಲ್ಪ ಹೊತ್ತು ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ಳಿ. ಇವಾಗ ಇದು ಈರುಳ್ಳಿ ಫ್ರೈ ಆದಮೇಲೆ
ಸಾಂಬಾರಿಗೆ ಹಾಕೊಳ್ಳಿ ಒಗ್ಗರಣೆನ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ನಾನು ಟೊಮೊಟೊಗೆ ಬರೀ ಪಲ್ಪ್ ಮಾತ್ರ ನೀರು ಹಾಕೊಂಡು ಸ್ವಲ್ಪ ಕಲಿಸ್ಬಿಟ್ಟು ಬರೀ ಟೊಮೊಟೊ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಪ್ಪೆ ಹಾಕೊಳ್ಳೋರು ಸಿಪ್ಪೆನೂ ಕೂಡ ಹಾಕೊಳ್ಳಿ. ಇವಾಗ ನಾನು ಒಗ್ಗರಣೆ ಹಾಕಿದ್ರೆ ಸಾಂಬಾರು, ಬೇಳೆ ಸಾಂಬಾರು ರೆಡಿ. ಬೇಳೆ ತರಕಾರಿ ಸಾಂಬಾರು ಏನಾದರೂ ಅಂದ್ಕೋಬೋದು. ತರಕಾರಿ ಸಾಂಬಾರು ರೆಡಿ ಆಯಿತು. ಪಂಡ ಪಂಡ ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಯಾರು ಬಂದಿದ್ದಾರೆ ಇವತ್ತು. ಮುದು ಮಗ್ನೆ ತಗೋ ಮಗ್ನೆ, ತಕ 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 ಚಿನ್ನು ಮಗ್ನೆ, ಮುದು ಬಂಗಾರಿ, ಮುದು ಬಂಗಾರಿ ಬಾಯಿಲಿ. ಪಂಡ ತಕ 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 ಚಿನ್ನು ಮರೆ, ನನ್ನ ಮುದ್ದು ಮಗ ಏನು. ತಕ ಚಿ ಪಂಡ ಪಂಡ ಓನು ಮಗ್ನೆ. ಏಯ್ ಪಂಡ ಇಲ್ಲಿ. ಪುಟ್ಟ ಕರ್ಕೊಂಡ್ಬಂದ್ರೆ ಇವತ್ತು ಪಾಂಡನ್ನ. ಪುಟ್ಟ ಖುಷಿನ ಇವಾಗ? ಫುಲ್ ಖುಷಿ, ಹ್ಯಾಪಿ. ಏಕೆ? ನಮ್ಮ ಪಾಂಡ ಇದ್ದಾನೆ ನನ್ನ ಜೊತೆ. ಅವನ ಒಬ್ಬ ಇದ್ರೆ ಸಾಕಾ? ಪಾಂಡ ಆಯ್ತು ಆಯ್ತು ಬಲೆ ಬಲೆ ಮಾತಾಡ್ಸು ಅಂತ. ಬೈಲಿ ಆಯ್ತು, ಬೈಲಿ ಆಯ್ತು, ನಿನ್ನ ಪರಿಚಯ ಮಾಡ್ಕೊಡ್ತಾರೆ. ಆಯ್ತು ನಿಂತ್ಕೋ, ಬಾಯಿಲಿ. ಹಾಂ ಆಯ್ತು ಇಲ್ಲಿ ಆಯ್ತು. ಪಾಂಡ ಅಲ್ಲಿ ಪಾಂಡ ನಮ್ಮ ಪಾಂಡ ಪಾಂಡ ಬುಡ ಬುಡ ಹಿಂಸೆ ಕೊಡ್ಬೇಡ. ಅವ್ನು ಪಡ್ತಾನೆ, ಅವ್ನು ಮಾತಾಡ್ತಾ ಇದೆಯಲ್ಲ ಅನ್ನೋದಕ್ಕೆ ಖುಷಿ ಆಗ್ಬಿಡ್ತು. ಆಯ್ತು 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 ಸುಮಿಲ್ಲ, ಆಯ್ತು ಸುಮಿಲ್ಲ. ಇವತ್ತು ಪುಟ್ಟ ಇವತ್ತು ಸ್ನ್ಯಾಕ್ಸ್ ತಂದಿದ್ದಾರೆ ಲೈಟಾಗಿ. ವೆಜ್ ಪಪ್ಸು, ಕೇಕು, ಹಲಾಡ್ದ ತಿಂದ್ಬಿಟ್ಟೈತೆ ಪುಟ್ಟ. ಬರ್ಗರು, ಇದೇನು ಪುಟ್ಟ? ವೆಜ್ ರೋಲು. ಸರಿ ಬನ್ನಿ ಆಯಿತು. ಪನ್ನೀರ್ ರೋಲಾ? ಇದೇನು ಈ ಥರ ಐತೆ ಪಾಪ? ಇದೇನಿದು? ಇದು ಬರ್ಗರಾ? ಇದು ಯಾವ ರೀತಿ ಬರ್ಗರು? ಬನ್ ಐತೆ ಪುಟ್ಟ. ಬರ್ಗರು ಪಾಪ ಕೇಕ್ ಸಕ್ಕದಾಯ್ತು ತಿನ್ನವ. ನಾನು ತಿನ್ಕೊಂಡಿದ್ದೀನಿ, ನಾನೇ ತಿಂದಿದ್ದು ನೀನಲ್ಲ. ಸುಳ್ಳು ಹೇಳ್ತಾನೆ. ಫಸ್ಟಿಗೆ ಖಾಲಿ ಬೇಡ, ಆಮೇಲೆ ಪಪ್ಸು. ಮುದ್ದು ಮಗನ ನಾವು ಫಸ್ಟು ಸ್ವೀಟಿಂದ ಹೇಳ್ತೀರಿ. ಪಂಡವರು ಏನಂತೀರ? ಪಂಡ ಎಲ್ಲಿಗೆ ಬಂದಿದ್ಯಾ ಮನೆ ನೀನು? ಐ ಪಂಡ ಇಲ್ಲಿ ನೋಡ ಪಾಪ, ಪಂಡ ಸಿಕ್ಕಂತ ತಿನ್ಸ್ಲಾ? ತಿನ್ಲಿಲ್ಲ ಪಾಪ, ನಾನು ಕೊಟ್ಟೆ. ಪಂಡ ಇಲ್ಲಿ ತಿನ್ಲಿಲ್ಲ, ಕೊಟ್ಟೆ ನಾನು. ನಾನು ಆಗಲೇ ಕೊಟ್ಟೆ ಸ್ವಲ್ಪ ಕೇಕ್ನ ತಿನ್ಬೇಕಾದ್ರೆ. ಪಾಂಡು ಮಗನೆ ಅಲ್ಲಿ ಅಲ್ಲಿ ಅಜ್ಜ ಚಿನ್ನು ಮಂಗಾರೇ ನಿದ್ದೆ ಪುಟ. ಅಲ್ಲಿಂದ ಕರ್ಕೊಬಂದಿದ್ಯಲ್ಲ ಸ್ಕೂಟ್ರಲ್ಲಿ, ನಿದ್ದೆ. ಸರಿ ಆಯ್ತು. ಇಷ್ಟ ಅಲ್ವಾ ನಿಂಗೆ ಕೇಕ್ ಅಂದರೆ? ಆದರೂ ಪಾಪ ಕೇಕು ಹೆವಿನೂ ತಿನ್ನೋಕ್ಕಾಗಲ್ಲ. ನಾನು ಸ್ಪೂನ್ ಕೊಟ್ಟಿರೋದು ಕೇಕ್ ತಿನ್ನೋಕ್ಕೆ. ನಾವು ಕೈಲೇ ನಿಂತೀವಿ. ಹೆವಿನೂ ತಿನ್ನೋಕ್ಕಾಗಲ್ಲ. ಅಂತಂದರೆ ಆರಾಮ್ಸೆ ಇಬ್ರು ತಿನ್ಬೋದು, ಮುಚ್ಚಿಟ್ಟು ಹೊಡಿಯಲ್ಲ ಅಲ್ವಾ? ಸರಿ, ಹೆಂಗೈತೆ ಟೇಸ್ಟ್ ಮಾಡು. ಇದು ಡಿಫ್ರೆಂಟ್ ಆಗೈತೆ ರೋಲು. ಬನ್ ಪಾಪ, ಬನ್ನು ಹೌದಾ? ಹೆಂಗೈತೆ? ಹೆಂಗೈತೆ ಮಗನ? ಚೆನ್ನಾಯ್ತಾ? ಚೆನ್ನಾಗಿದ್ದಾರೆ ಪುಟ. ಸ್ವೀಟ್ ಬನ್ನು ಹಿಂದೆ ಟೇಸ್ಟ್ ಮಾಡ್ತಿದ್ದೀರು. ಬರ್ಗರ್ ವಾವ್, ಟೊಮೆಟೊ ಹಣ್ಣು ಸಮೇತ ಜೊತೆ ತಿನ್ಬೇಕಣ್ಣ ಕಳ್ಕೊಂಡು. ಇದು ಒಂಥರ ಮೈನಸ್ ಎಲ್ಲ ಹಾಕವ್ರೆ. ನಂಗೆ ಜಾಸ್ತಿ ಮೈನಸ್ ಇಷ್ಟ ಆಗಲ್ಲ. ನಾವಿದ್ದೀವಿ ಕಲೆ ಮಾಡೋಕ್ಕೆ. ನೀವು ಪನ್ನೀರ್ ರೋಲ್ ತಿನ್ನಿ, ಚೆನ್ನಾಗಿದೆ. ತಿನ್ನಿ, ಇದು ಚೆನ್ನಾಗೈತೆ. ಸೇಮ್ ಪುಟ ಬರ್ಗರು. ಇದು ಬರ್ಗರು ಆದರೆ
ಬರ್ಗರ್ ಬನ್ನೇ ಬೇರೆ ಥರ ಇರುತ್ತೆ. ಹ್ಮ್. ಇದು ಸ್ವೀಟ್ ಬನ್ನು. ಸ್ವೀಟ್ ಬನ್ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಸ್ವೀಟ್ ಆಗಿ ಹೊಡೆಯುತ್ತೆ. ಬೈಲಿ ಮಗ ತಗೋ ಬೈಲಿ, ಮುಳುಗ್ತೀನಿ ಬೈಲಿ ಬೈ. ಅಲ್ಲಿ ಪಂಡ, ಅಲ್ಲಿ ಪಂಡ, ಅಲ್ಲಿ ಅಲ್ಲಿ ಮಗನೇ ಇದ್ದೇವ್ರಿಗೆ ಪಾಪ ಎಲ್ಲ ತಿಂತವ್ರಲ್ಲ, ಚಿಕನ್ ಆಗ್ತಾ ಇಲ್ವಲ್ಲ ನನಗೆ ಅಂತ ನೋಡ್ತಾನೆ. ಚಿಕನ್ ಆಗ್ತಾ ಇಲ್ವಲ್ಲ ನನಗೆ, ಚಿಕನ್ 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 ಬಿಡು ಬಿಡು ಬಿಡು, ಆಯ್ತು ಸಾಕು ಸಾಕು ಸಾಕು. ಸಾಕು 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 ಆಯ್ತು. ಅಮ್ಮ ಇಲ್ಲ ಹೇಳ್ತದೆ. ಏಯ್ ಪಾಂಡ ಬಾಯ್ಗೆ ಬನ್ನಿ ಪುಟ್ಟ ತಿನ್ನೋಣ. ಇನ್ನು ಹಾಗೆ ಇವತ್ತು ಪುಟ್ಟ ಊರಿಂದ ಬರ್ಬೇಕಾದ್ರೆ ಪಾಂಡನು ಕೂಡ ಕರ್ಕೊಬಂದರು. ಒಬ್ಬಳೇ ನನಗಿರೋಕ್ಕೆ ಬೇಜಾರಾಗುತ್ತೆ ಅಂತ. ಆಮೇಲೆ ಪುಟ್ಟ ಕೂಡ ಪಾಂಡನ ಜಾಸ್ತಿ ಹಚ್ಕೊಬಿಟ್ಟಿದ್ರು. ಪಾಂಡ ಇಲ್ಲದೆ ಪುಟ್ಟ ಇರೋಕ್ಕಾಗ್ತಿರ್ಲಿಲ್ಲ, ಒಂಚೂರು ಜಾಸ್ತಿ ನೆನಪಾಗ್ತಿತ್ತು. ಅವರು ಸ್ವಲ್ಪ ಸಪ್ಪಗೆ ಹೇಳ್ತಿದ್ರು ಪಾಂಡ ಇಲ್ಲ ಅಂದ್ಬಿಟ್ಟು. ಇನ್ನು ಬರ್ಬೇಕಾದ್ರೆ ಪುಟ್ಟ ಪಾಂಡನು ಕೂಡ ಕರ್ಕೊಬಂದರು. ಇನ್ನು ನೋಡಿ ಎಷ್ಟು ಆಟ ಆಡ್ತಿದ್ದಾನೆ. ಹೆಂಗೆ ಗೊತ್ತಾ, ನಾವು ಏನೇ ಕೇಳಿದ್ರು, ನಾವು ಏನೇ ಮಾಡಿದ್ರು ಅವ್ನಿಗೆ ಅರ್ಥ ಆಗುತ್ತೆ. ಹೋಗು ಪಾಂಡ ಬಾ ಪಾಂಡ ಅಂದರೂ ಕೂಡ ಅರ್ಥ ಆಗುತ್ತೆ. ತುಂಬ ಬುದ್ಧಿವಂತ, ಸ್ವಲ್ಪ ಪ್ರೀತಿ ಜಾಸ್ತಿ ಇಬ್ಬರ ಮೇಲೂ ಪಾಂಡಂಗೆ. ಅಲ್ಲಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾನೆ ಅಂತ. ಇನ್ನು ನಾನು ಇವತ್ತು ಅಲಸಂದೆ ಕಾಳು ಸಾಂಬಾರಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ. ಪುಟ್ಟಕ್ಕೆ ಸುಮಾರು ದಿನ ಆಗಿಬಿಟ್ಟಿತ್ತು ನಾನು ಮುದ್ದೆ ಮಾಡಿ. ಹಾಗೂ ಪುಟ್ಟ ಏನಾದರೂ ಬೇರೆ ಮಾಡು ಪಾಪ ಸ್ಪೆಷಲಾಗಿ ಅಂದರು. ನಾನೇ ಇವತ್ತು ಮುದ್ದೆ ಮಾಡಿಕೊಟ್ಬಿಟ್ಟೆ. ಯಾಕಂದರೆ ತುಂಬ ದಿನ ಆಗೈತೆ ಅಲ್ವಾ, ಅವ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ, ಅವ್ರಿಗೂ ಎನರ್ಜಿ ಅನ್ನೋದು ಬೇಕಲ್ವ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಮುದ್ದೆ ಮಾಡಿಕೊಟ್ಬಿಡೋಣ. ಹೆಂಗಿದ್ರು ಸಾಂಬಾರು ಮಾಡಿದ್ದೀನಿ, ರೈಸ್ ಮಾಡಿಬಿಟ್ಟು ಮುದ್ದೆ ಮಾಡಿಕೊಟ್ಬಿಡೋದ ಅಂದ್ಬಿಟ್ಟು ಮುದ್ದೆ ಮಾಡಿ ಅಲಸಂದೆ ಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ, ಆಮೇಲೆ ಇದ್ರ ಜೊತೆಗೆ ಹಪ್ಳ ಕೂಡ ಹಾಕ್ಕೊಟ್ಟೆ. ಆಮೇಲೆ ಪುಟ್ಟನೂ ಬರ್ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲ ತಂದಿದ್ರು, ಸ್ವಲ್ಪ ಪಪ್ಸು, ಬರ್ಗರು, ಆಮೇಲೆ ಪನ್ನೀರ್ ಬನ್ನು ಎಲ್ಲ ತಂದಿದ್ರು ಪುಟ್ಟನೂ. ಇನ್ನು ಅದು ಎಲ್ಲ ತಿಂದ್ಕೊಂಡು ಇವಾಗ ಊಟ ಮಾಡಿ ಪುಟ್ಟ ಹೆಂಗೆ ಸಾಂಬಾರು ಸೂಪರ್ ಆಯ್ತಾ? ಫೈನ್ ಪಂಡ ಪಂಡಿಸಾಲೆ ಸಾಂಬಾರು ಹೆಂಗೈತೆ ಸೂಪ ಆಗ್ತದ ಅಸ್ತು ನಿನಗೇನು ಹೇಳು. ಚೆನ್ನಾಯ್ತಾ ಪುಟ್ಟ ಸಾಂಬಾರು? ಚೆನ್ನಾಗಪ್ಪ. ಸಿನಿಮಾ ಪಾಂಡನ ತೊಂದರೆ ಐತೆ. ಪಾಂಡ ಏನು ಸಿಯಾ ನಿನಗೆ ಸರಿ ಹೋಯ್ತು ಈಗ ಆಟ ಆಡೋಕ್ಕೆ. ನನ್ನ ಮಗ ಚೆನ್ನಾಗೈತೆ ಹಂಗಾದ್ರೆ. ಇವತ್ತು ಸುಮಾರು ದಿನ ಆದಮೇಲೆ ಮುದ್ದೆ ಮಾಡಿಕೊಟ್ಟಿದ್ದೀನಿ. ಹೆಂಗೆ ಅನಿಸ್ತೈತೆ? ಮುದ್ದೆ ತಿಂದೆ ಎಷ್ಟು ದಿನ ಆಯಿತು? ಒಂದು ವೀಕ್ ಮಾಡೇ ಕೊಟ್ಟಿಲ್ಲ ಅಲ್ವಾ ನಾನು. ರೊಟ್ಟಿ, ಚಪಾತಿ, ದೋಸೆ ಅದೇ ಆಗೋಗ್ಬಿಟ್ಟಿತ್ತು. ಎಷ್ಟು ದಿವಸ ಆಯಿತು ನನಗಂತೂ ನಿಜ ಗೊತ್ತಿಲ್ಲ. ನಿಜವಾಗ್ಲೂ ಮುದ್ದೆ ಮಾಡೇ ಕೊಟ್ಟಿಲ್ಲ ಪಾಪ ನಿಂಗೆ. ನಾ ಮಾಡೋಳು ಗೊತ್ತಿಲ್ವಾ? ನಮ್ಮ ಪಾಂಡ ಬಂದಿದ್ದಾನೆ ಇವತ್ತು. ಇವತ್ತು ಬೇರೆ ಪಾಂಡ ಫುಲ್ ಸ್ಲೀಪ್ ಅವನಾಗಲೇ ಇನ್ನೇನೋ. ಇವಾಗ ಎಷ್ಟೊತ್ತಿಗೆ ನಾವು ಚಾಪೆ ಹಾಸ್ಬಿಟ್ರೆ ಮಲ್ಕೊಬಿಡೋಣ ಅಂತ ಅವನಲ್ವಾ. ಹಾಂ, ಊರಿಂದ ಬಂದವನಲ್ವಾ, ಫುಲ್ ಟಯರ್ಡು ನನ್ನ ಮಗ. ಹೇಳವ ಯಾವ ಕಡೆ ಗೆಸ್ ಮಾಡಿ. ಏನು ಇಷ್ಟಪ್ಪ ಅದೇ ಓದಿಲ್ಲ. ಕಾಳು ಗೆಸ್ ಮಾಡಿ ಮನೆ. ತಗಣಿ ಕಾಳು. ಹಾಂ, ತಗಣಿ ಕಾಳು. ತಗ್ನಿಕಾಳು ಈ ಕಲರ್ ಬರ್ತಾವ? ಮತ್ತೆ ತಗ್ನಿಕಾಳು ಈ ಕಲರ್ ಬರ್ತಾವ? ಮತ್ತೆ ಇನ್ಯಾವ ಕಲರ್ ಬರ್ತದೆ? ಹಲಸಂದೆ ಕಾಳು. ಹೇಳು. ಯಾವುದು? ಹಲಸಂದೆ ಕಾಳು. ಅಳಸಂದೆ ಕಾಳು. ಅಯ್ಯಪ್ಪ, ಸೇಮ್ ತಗ್ನಿಕಾಳು ಥರನೇ, ಅಂದರೆ ಹಲಸಂದೆ ಕಾಳು. ನೀವು ಕೂಡ ಈ ಈಸಿ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನೀನು ಎದುರ್ತಾನೆ ಪಂಡ ಹಿಂಗೆ ಸೂಪರ್ ಕಣ ನಿನ್ನ. ಇವತ್ತಿನ ದಿನ ಈ ಥರ ಇತ್ತು. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.